ಬೆರೆತರೇನೆ ಸ್ನೇಹ. ಒಂದು ಗ್ರಾಮದಲ್ಲಿ ನಾಗಪ್ಪ ಸಿದ್ದಪ್ಪ ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರ ಸ್ನೇಹ ಎಂದೂ ನಿಶ್ಚಲವಾಗುತ್ತಿರಲಿಲ್ಲ. ಒಂದು ಸಾರಿ ಚೆನ್ನಾಗಿರ್ತಿದ್ರು, ಇನ್ನೊಂದು ಸಾರಿ ಬೇರೆ ಆಗಿರ್ತಿದ್ರು. ತಮ್ಮ ಸ್ನೇಹ ಹೀಗಿರುವುದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಸದಾ ಇರಬೇಕಾದರೆ ಏನು ಮಾಡಬೇಕೋ ಅವರಿಗೆ ತಿಳಿಯಲಿಲ್ಲ. ಕೊನೆಗೆ ತಮ್ಮ ಸ್ನೇಹವನ್ನು ಸದಾ ಇರುವಂತೆ ಮಾಡಲು ಇಬ್ಬರೂ ಸೇರಿ ದೇವರ ಮುಂದೆ ಪ್ರಯಾಣ ಮಾಡಿಕೊಂಡರು. ಇದಕ್ಕಾಗಿ ಅವರಿಬ್ಬರು ಕಾಶಿಗೆ ಪ್ರಯಾಣ ಹೋಗಬೇಕೆಂದರು. ಹೊರಡುವ ಮೊದಲು ನಾಗಪ್ಪ ತನ್ನ ಪತ್ನಿಯ ಕೈಯಲ್ಲಿ ಪುಳಿಯೋಗರೆ, ವಡೆ ಮಾಡಿಸಿದ. ಸಿದ್ದಪ್ಪ ತನಗಿಷ್ಟವಾದ ಸಕ್ಕರೆ ಪೊಂಗಲ್, ತುಪ್ಪದ ರೊಟ್ಟಿ ಮಾಡಿಸಿದ. ಇಬ್ಬರೂ ತಮ್ಮ ತಮ್ಮ ಸಾಮಾನುಗಳೊಂದಿಗೆ ಈ ಆಹಾರವನ್ನು ಕಟ್ಟಿಕೊಂಡು ಕಾಶಿಯ ಕುರಿತು ಪ್ರಯಾಣಿಸಿದರು. ಅವರಿಬ್ಬರೂ ಮಾತನಾಡಿಕೊಳ್ಳುತ್ತಾ ನಡೆದು ಸೂರ್ಯನು ನಡೆನತ್ತಿಯವರೆಗೂ ಬರುವವರೆಗೂ ನಡೆದು ನಂತರ ಒಂದು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಕುಳಿತರು. ಇಬ್ಬರಿಗೂ ಬಹಳ ಹಸಿವಾಗಿತ್ತು. ಆದರೆ ಇಬ್ಬರೂ ತಮ್ಮ ಆಹಾರದ ಮೂಟೆ ಮಾತ್ರ ಬಿಚ್ಚಿಟ್ಟಲಿಲ್ಲ. ಸಿದ್ದಪ್ಪ ಅನ್ನವೋ ಚಟ್ನಿಯೋ ತಂದುಕೊಂಡಿರಬಹುದು. ತನ್ನ ಪುಳಿಯೋಗರೆ, ವಡೆ ಅವನಿಗೆ ಏಕೆ ಕೊಡಬೇಕು ಎಂದು ನಾಗಪ್ಪ ಅಂದುಕೊಂಡ. ಸಿದ್ದಪ್ಪ ಕೂಡ ನಾಗಪ್ಪ ಮೊಸರನ್ನವೋ ಚಟ್ನಿಯೋ ತಂದಿರಬಹುದು, ಅವನಿಗೇಕೆ ನನ್ನ ಸಕ್ಕರೆ ಪೊಂಗಲ್, ತುಪ್ಪದ ರೊಟ್ಟಿ ಕೊಡಬೇಕೆಂದುಕೊಂಡ. ವಿಪರೀತ ಹಸಿವಾಗುತ್ತಿದ್ದರೂ ಇಬ್ಬರೂ ತಿಂಡಿಯ ಮಾತ್ರ ತೆಗೆಯದೆ ಮತ್ತು ಎದ್ದು ನಡೆಯಲು ಪ್ರಾರಂಭಿಸಿದರು. ಕತ್ತಲಾದ ಮೇಲೆ ಒಂದು ಪಾಲು ಬಿದ್ದ ಗುಡಿಸಲು ಕಂಡು ಅದರಲ್ಲಿ ತಂಗಿದರು. ಹಸಿವಿನಿಂದ ಇಬ್ಬರಿಗೂ ನಿದ್ದೆ ಬರಲಿಲ್ಲ. ಅವರು ಮಲಗಿದ ಮೇಲೆ ಆಹಾರ ತಿನ್ನಬೇಕೆಂದು ಸಿದ್ದಪ್ಪ ಮಲಗಿದ ಮೇಲೆ ತಾನು ತಿನ್ನಬೇಕೆಂದು ನಾಗಪ್ಪ ಯೋಚಿಸಿದರು. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಕಣ್ಣಿಟ್ಟು ನಿದ್ದೆಯೇ ಮಾಡಲಿಲ್ಲ. ಬೆಳಗಾಗುವ ಹೊತ್ತಿಗೆ ಇಬ್ಬರಿಗೂ ಎಷ್ಟು ಸುಸ್ತಾಗಿತ್ತು ಎಂದರೆ ನಡೆಯಲು ಸಾಧ್ಯವಾಗಿರಲಿಲ್ಲ. ನಾಗಪ್ಪ ಬೇಸರದಿಂದ ತನ್ನ ಆಹಾರದ ಬ್ಯಾಗಿನ ಕಡೆ ನೋಡಿದಾಗ ಅದರೊಳಗಿಂದ ಇರುವೆಗಳು ಸಾಲಾಗಿ ಬರುತ್ತಿರುವುದನ್ನು ಕಂಡ. ಇದನ್ನು ಕಂಡ ನಾಗಪ್ಪನಿಗೆ ಕೋಪ ಬಂತು. ಹಲ್ಲು ಕಟಕಟನೆ ಕಡಿದು ಕಣ್ಣು ಕೆಂಪಾಗಿತ್ತು. ಏನು ನಾಗಪ್ಪ, ಇದ್ದಕ್ಕಿದ್ದಂತೆ ಈ ಉಗ್ರ ರೂಪ ಎಂದು ಸಿದ್ದಪ್ಪ ಕೇಳಿದ್ದ. ನೋಡಿದ್ಯಾ, ನನ್ನ ಹೆಂಡತಿ ವಡೆ ಜೊತೆಗೆ ಇರುವೆಗಳನ್ನು ಕಟ್ಟಿಕೊಟ್ಟಿದ್ದಾಳೆ ಎಂದು ಅವನು ಬಿಚ್ಚಲು ವಡೆಗಳು ಅಳಸಿ ವಾಸನೆ ಹೊಡೆಯುತ್ತಿದ್ದವು. ದೂರಕ್ಕೆ ಬಿಸಾಡಿ ನಾಗಪ್ಪ ಪೊಟ್ಟಣವನ್ನು ದೂರಕ್ಕೆ ಬಿಸಾಡಿ ಹಾಳಾದಳು, ಅವಳು ಮೂಳೆ ಮುರಿಬೇಕು ಎಂದ. ಬೇಗ ಸಿದ್ದಪ್ಪ ತನ್ನ ಸಕ್ಕರೆ ಪೊಂಗಲ್ ಬಿಚ್ಚಿಟ್ರೆ ಅದರಲ್ಲೂ ಬರೀ ಇರುವೆ ಪೊಂಗಲ್ ಹಳಸಿ ವಾಸನೆ ನಡೆಯುತ್ತಿತ್ತು. ನೋಡಿದ್ರಾ ನಾಗಪ್ಪ, ನನ್ನ ಹೆಂಡತಿಯು ನನಗೆ ಮೋಸ ಮಾಡಿದ್ಲು. ನಾವು ತಕ್ಷಣ ತಿರುಗಿ ವಾಪಸ್ಸು ಹೋಗಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ನಾಗಪ್ಪ ಅದಕ್ಕೆ ಒಪ್ಪಿಕೊಂಡ. ಇಬ್ಬರೂ ಮನೆಗೆ ವಾಪಸ್ಸು ಹೊರಟರು. ಮನೆಗೆ ಸೇರಿದ ತಕ್ಷಣ ಇಬ್ಬರು ಪತ್ನಿಯರು ಹಿಡಿದು ಹೊಡೆದರು. ಆದರೆ ಸ್ತ್ರೀಯರು ಮಾತ್ರ ತಮ್ಮ ಪತಿಯರ ಸ್ವಭಾವ ಚೆನ್ನಾಗಿ ಅರ್ಥ ಮಾಡಿಕೊಂಡರು. ಮಿತ್ರರಿಬ್ಬರು ಮತ್ತೊಂದು ಒಳ್ಳೆಯ ದಿನ ನೋಡಿ ಮತ್ತೆ ಕಾಶಿಗೆ ಪ್ರಯಾಣ ಹೊರಟರು. ಪ್ರಯಾಣ ನಿಶ್ಚಯವಾದ ತಕ್ಷಣ ನಾಗಪ್ಪನ ಪತ್ನಿ, ಸಿದ್ದಪ್ಪನ ಪತ್ನಿ ಸೇರಿ ತಮ್ಮ ಗಂಡಂದರಿಗೆ ಸರಿಯಾಗಿ ಬುದ್ಧಿ ಕಲಿಸಿಕೊಂಡರು. ಅದಕ್ಕೆ ಏನು ಮಾಡಬೇಕು ನಿರ್ಧರಿಸಿಕೊಂಡರು. ಮಿತ್ರರು ಕಾಶಿಗೆ ಪ್ರಯಾಣ ಹೊರಟಾಗ ಅವರಿಗೆ ಆಹಾರ ಪೊಟ್ಟಣ ಕೊಡುತ್ತಾ, ಕಾಶಿ ಯಾತ್ರಿಕರು ಹೆಜ್ಜೆ ಹೆಜ್ಜೆಗೂ ದಾನ ಮಾಡಬೇಕು, ಇಲ್ಲದೆ ಹೋದರೆ ಕಾಶಿ ಯಾತ್ರೆಯ ಫಲ ಸಿಗುವುದಿಲ್ಲ ಎಂದು ಹೇಳಿದರು. ಮಿತ್ರರಿಬ್ಬರು ಮಧ್ಯಾಹ್ನದವರೆಗೂ ನಡೆದು ಸುಸ್ತಾಗಿ ಒಂದು ಗಿಡದ ನೆರಳಲ್ಲಿ ಕುಳಿತರು. ಈ ಸಾರಿ ಇಬ್ಬರು ಮೂಟೆ ಬಿಚ್ಚಿದರು. ಇಬ್ಬರ ಮೂಟೆಗಳಲ್ಲೂ ವಡೆಗಳೇ ಇದ್ದವು. ನಾಗಪ್ಪ ತನ್ನ ವಡೆಗಳನ್ನು ತೆಗೆದುಕೊಂಡು ಸಿದ್ದಪ್ಪ ಕೊಟ್ಟ ವಡೆಯೊಂದನ್ನು ನಾಗಪ್ಪ ಬಾಯಲ್ಲಿಟ್ಟು
ಮುಚ್ಕೊಂಡ ಬಾಯೆಲ್ಲ ದಗನೆ ಉರಿಯಿತು. ಅದೇ ಸಮಯದಲ್ಲಿ ಸಿದ್ದಪ್ಪ ಕೊಟ್ಟ ವಡೆ ಬಾಯಲ್ಲಿಟ್ಟುಕೊಂಡು ನಾಗಪ್ಪನಿಗೆ ವಾಂತಿ ಬಂದಂತಾಯಿತು. ಸಿದ್ದಪ್ಪ ತಂದಿದ್ದ ವಡೆಗಳ ಖಾರ ಅಗತ್ಯಕ್ಕಿಂತ 2ರಷ್ಟು ಉಪ್ಪು ಇರಲೇ ಇಲ್ಲ. ತನ್ನ ಮೇಲಿನ ಕೋಪದಿಂದ ಅಂತಹ ಖಾರವಾದ ವಡೆ ಸಿದ್ದಪ್ಪ ಕೊಟ್ಟಿದ್ದಾನೆಂದು ನಾಗಪ್ಪ ಮುಷ್ಟಿ ಬಿಗಿ ಹಿಡಿದು ಸಿದ್ದಪ್ಪನ ಹಣೆಯ ಮೇಲೆ ಗುದ್ದಿ ಖಾರ ಖಾರ ಎಂದು ಎದ್ದುಸಿರು ಬಿಡತೊಡಗಿದ. ನಾಗಪ್ಪ ಕೊಟ್ಟ ವಡೆಗಳಲ್ಲಿ 2ರಷ್ಟು ಖಾರ, 4ರಷ್ಟು ಉಪ್ಪು ಬಾಯಲ್ಲಿಡಲು ಸಾಧ್ಯವಾಗಲಿಲ್ಲ. ಉಪ್ಪಿನ ಕಷಾಯ ಎಂದು ಸಿದ್ದಪ್ಪ ಬಯಲಾರಂಭಿಸಿದ. ನಾಗಪ್ಪನನ್ನು ಹೊಡೆಯಲಾರಂಭಿಸಿದ. ಇಬ್ಬರು ಪರಸ್ಪರ ಹೊಡೆದಾಡತೊಡಗಿದರು. ಆಗ ದಾರಿಯಲ್ಲಿ ಹೋಗುತ್ತಿದ್ದ ದೊಡ್ಡ ಮನುಷ್ಯನೊಬ್ಬ ಅವರನ್ನು ಸಮಾಧಾನಪಡಿಸಿ, ಯಾಕೆ ನೀವಿಬ್ಬರು ಹೀಗೆ ಹೊಡೆದಾಡಿಕೊಳ್ತಿದ್ದೀರಿ ಎಂದ. ನಾವಿಬ್ಬರು ಪ್ರಾಣ ಸ್ನೇಹಿತರಾಗಬೇಕು ಅಂತ ದೇವರ ಮುಂದೆ ಪ್ರಯಾಣ ಮಾಡೋಕ್ಕೆ ಕಾಶಿಗೆ ಹೊರಟಿದ್ದೀವಿ. ಇಬ್ಬರೂ ಮನೆಯಿಂದ ತಂದ ತಿಂಡಿ ತೆಗೆದ್ವಿ. ನಾಗಪ್ಪನದು ಬರೀ ಉಪ್ಪು ಎಂದ ಸಿದ್ದಪ್ಪ. ಸಿದ್ದಪ್ಪಂದು ಬರೀ ಖಾರ ಎಂದ ನಾಗಪ್ಪನಿಂದ. ಎಲ್ಲಿ ನೋಡ್ತೀನಿ, ನನಗೆ ಇಬ್ಬರು ಒಂದೊಂದು ವಡೆ ಕೊಡಿ ಎಂದ. ಇಬ್ಬರು ಒಂದೊಂದು ವಡೆ ಆತನಿಗೆ ಕೊಟ್ಟರು. ಆತ 2 ತಿಂದು ನೋಡಿ, 2 ತುಂಬ ಚೆನ್ನಾಗಿವೆ, ಉಪ್ಪು ಖಾರ ಏನೂ ಇಲ್ಲ, ಏನಂದರೆ 2 ಸೇರಿಸಿ ತಿನ್ನಬೇಕು ಅಷ್ಟೇ ಎಂದ. ಹುಚ್ಚು ಹಿಡಿದಿದ್ದ ನಿಮಗೆ ಮನಸ್ಸುಗಳು ಬೇರೆ ಬೇಕಷ್ಟೇ, ಸ್ನೇಹಕ್ಕೆ ಅದಕ್ಕೆ ದೇವರ ಮುಂದೆ ಪ್ರಮಾಣ ಮಾಡಿ ಏನು ಲಾಭ? ನಿಮ್ಮ ಪತ್ನಿಯರು ನಿಮಗೆ ಗುಣಪಾಠ ಹೇಳಕ್ಕೆ ಹೀಗೆ ಮಾಡಿದ್ದಾರೆ ಎಂದ. ನಾಗಪ್ಪ ಸಿದ್ದಪ್ಪ ತಮ್ಮ ಅವಿವೇಕಕ್ಕೆ ನಾಚಿದರು. ಕಾಶಿ ಪ್ರಯಾಣ ಬೇಡ ಎಂದು ತಮ್ಮ ಊರಿಗೆ ತಿರುಗಿ ಹೋಗಿ ಒಳ್ಳೆಯ ಸ್ನೇಹಿತರಂತೆ ಬೆರೆತು ಇರತೊಡಗಿದರು. ಸ್ನೇಹಿತರೆ, ಯಾವತ್ತೇ ಆಗಲಿ ನನ್ನ ಜೊತೆ ಇನ್ನೊಬ್ಬರು ಬೆರೆಯಬೇಕು ಅನ್ನುವುದಕ್ಕಿಂತ ನಾನು ಕೂಡ ಅವರ ಜೊತೆ ಬೆರೆಯಬೇಕು ಅನ್ನೋ ಉದ್ದೇಶ ನಿಮ್ಮದಾಗಿರಬೇಕು. ವಂದನೆ.